ನಕ್ಷತ್ರ 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 ಕಣ್ಬಿಡು ನಕ್ಷತ್ರ 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 ದಯವಿಟ್ಟು ಕಣ್ಬಿಡು, ಮಾತಾಡು. ಅಯ್ಯೋ ದೇವ್ರೆ, ಇದೇ ಕೈಯಿಂದ ನನ್ನ ಕೂಸನ್ನು ಸಾಯಿಸ್ಬಿಟ್ಟೆ. ಇವಳಿಗೆ ಹೀಗಾಗೋದಕ್ಕೆ ನಾನೇ ಕಾರಣ. ಅಯ್ಯೋ ನನ್ನ ಕಂದ. ನಕ್ಷತ್ರ ಪ್ಲೀಸ್ ಮಾತಾಡು. ನಕ್ಷತ್ರ ಎದ್ದೇಳು, ಕಣ್ಬಿಡು. ನೀನೇ ನನ್ನ ಹಿಂಗೆ ಬಿಟ್ಟೋದ್ರೆ ನಾನು ಹೇಗಿರ್ಲಿ? ನಿನ್ನ ಮೇಲೆ ಜೀವ ಇಟ್ಕೊಂಡು ಬದುಕ್ತಿದ್ದೀನಿ ಪುಟ. ನಾನು ನಿಮ್ಮಮ್ಮಂಗೆ ಏನು ಉತ್ತರ ಹೇಳಲಿ? ನನ್ನಿಂದ ನಿನಗೆ ಹೀಗಾಯ್ತು ಅಂತ ಹೇಳ? ನಿನಗೆ ಹೀಗಾಗಿರೋದನ್ನ ಅವಳಿಗೆ ಗೊತ್ತಾದ್ರೆ ಅವಳು ಜೀವಂತ ಉಳಿಯಲ್ಲ ಪುಟ. ಪ್ಲೀಸ್ ಪ್ಲೀಸ್ ನಕ್ಷತ್ರ. ನೋಡು, ನಿಂಗೋಸ್ಕರ ನಾನು ಈ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಎದುರಾಕೊಂತೀನಿ. ನಿನಗೋಸ್ಕರ ನಾನು ಏನು ಬೇಕಾದ್ರೂ ಪಡ್ಕೊತೀನಿ, ಏನು ಬೇಕಾದ್ರೂ ಬಿಡ್ತೀನಿ. ಆದರೆ ನಿನ್ನ ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ ಪುಟ್ಟ. ನೀ ನನ್ನ ದೇವತೆ, ನೀ ನಮ್ಮನೆ ದೀಪ. ದಯವಿಟ್ಟು ಹೀಗೆ ಮಾಡಬೇಡ. ನಾನಿನ್ ಬಿಟ್ಟು ಬದುಕಕ್ಕಾಗಲ್ಲ ನಕ್ಷತ್ರ, ಪ್ಲೀಸ್. ಅಯ್ಯೋ ದೇವ್ರೆ, ಇವಳಿಗೆ ಯಾಕೆ ಈ ಶಿಕ್ಷೆ? ಯಾಕೆ ಹೀಗೆ ಮಾಡ್ತಾ ಇದೆಯಾ? ಈಗ ದೇವ್ರ ಪ್ರಶ್ನೆ ಕೇಳ್ತಾ ಕೂತ್ಕೊಂಡಿದ್ರೆ ಏನಾಗುತ್ತೆ? ಇವಳಿಗೆ ಟ್ರೀಟ್ಮೆಂಟ್ ಆಗಬೇಕು, ಹಾಸ್ಪಿಟ್ಲಿಗೆ ಹೋಗೋಣ. ಮೊದಲು ಅಲ್ಲಿಗೆ ಹೋಗೋಣ, ನಡೀರಿ. ಹೌದು, ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಇವಳನ್ನ ಉಳಿಸ್ಕೊಬೇಕು. ಭೂಪತಿ ನಡಿ ನಡಿ. ಇರು ಭೂಪತಿ, ನಾನೇ ಎತ್ಕೊತೀನಿ. ಇವಳು ನನ್ನ ಮಗಳು. ಅಯ್ಯೋ, ನಕ್ಷತ್ರ ಇವಳನ್ನ ಬಿಟ್ಟು ಕಳ್ಸದ್ಲ. ನೀನ್ ಹೇಗ್ ಬಂದ? ಹೇಗ್ ಬನ್ನ? ಇನ್ನೇನ್ ಒಂದ್ ವಾರ ಅಲ್ಲೇ ಕೊಳಿತಾ ಬಿದ್ದಿಲ್ಲ. ನನ್ನ ಕೈಯಲ್ಲಿ ಏನೂ ಆಗಲ್ಲ ಅನ್ಕೊಂಡಿದ್ಯಾ? ಎಷ್ಟೋ ಧೈರ್ಯ ನಿನಗೆ? ನನ್ನ ಹತ್ರನೇ ಆಟ ಆಡ್ತೀಯಾ? ನನ್ನನ್ನೇ ಕಿಡ್ನಾಪ್ ಮಾಡ್ತೀಯಾ? ಅದು ಹಚ್ಚಿದ್ರೆ ನಕ್ಷತ್ರ ನಂಬ್ಕೊಂಡು. ಅವಳು ನನ್ನ ಬಾಸ್. ಅವಳು ಏನು ಹೇಳ್ತಾಳೋ ಅದನ್ನ ನಾನು ಮಾಡ್ತೀನಿ. ಅದು ಸರಿ, ನೀನು ಹೇಗೆ ಎಸ್ಕೇಪ್ ಆಗಿ ಬಂದೆ? ನಕ್ಷತ್ರ ಬಿಟ್ಟು ಕಳ್ಸಿದ್ಲಾ? ಅವಳೇ ನನ್ನನ್ನು ಬಿಟ್ಟು ಕಳ್ಸೋದು. ಕೈಲಾಗದಿರೋರು ಕಿಡ್ನಾಪ್ ಮಾಡಿದ್ರೆ ಇದೇ ಥರ ಆಗೋದು. ನೆಟ್ಟು ಕೈಯಲ್ಲಿ ಒಂದು ಕೋಲ್ ಇಟ್ಕೊಳಕ್ ಬರಲ್ಲ, ಅವಳು ನನಗೆ ಟಾರ್ಚರ್ ಮಾಡ್ತಾಳಂತೆ. ಹೌಸ್ ಸಿಲ್ಲಿ. ಅವಳ ಜೊತೆ ಇವಳು ಬೇರೆ ಒಂದು ಚಮಚ. ಬಿಸ್ಕೆಟ್ ಹಾಕ್ತೋರಿಂದ ನಾಯಿ ಥರ ಬಾಲ ಅಲ್ಲಾಡ್ಸ್ಕೊಂಡು ಹೋಗೋದನ್ನ ಬಿಡು, ಉದ್ಧಾರ ಆಗ್ತೀಯಾ? ಏಯ್ ಮುಚ್ಚೆ ಬಾಯೆ! ಇನ್ನೊಂದ್ಸಲ ನನ್ನ ಹತ್ರ ಈ ಥರ ಎಲ್ಲ ಆಟ ಆಡಿದ್ರೆ ನಿನ್ಗೊಂದು ಗತಿ ಕಾಣಿಸ್ತೀನಿ. ಛೇ, ಈ ದರಿದ್ರ ನಕ್ಷತ್ರನಿಂದ ನನ್ನ ಅಮ್ಮನ ಹತ್ರ ಬೈಸ್ಕೊಂಡೆ. ಇಲ್ಲಿ ಇವಳು ಮುಂದೆ ಚೀತು ಅನ್ನಿಸ್ಕೊಂಡೆ. ನಂಗೆ ಯಾಕೆ ಬೇಕಿತ್ತು ಇದೆಲ್ಲ? ಕಾಲು ರಿಸೀವ್ ಮಾಡ್ತಿಲ್ಲ, ಹಾಳಾದವಳು. ಛೇ, ಎಲ್ಲಿ ಸತ್ಲೋ ಏನೋ. ಇಷ್ಟು ಬೇಗ ಬಿಟ್ಟು ಕಳ್ಸೋದಾಗಿದ್ರೆ ಕಿಡ್ನಾಪ್ ಬೇರೆ ಕೇಡು. ಇಂಥವ್ರ ಜೊತೆ ಸೇರ್ಕೊಂಡು ನನ್ನ ಲೆವೆಲ್ ನಾನೇ ಹಾಳು ಮಾಡ್ಕೊತಿದ್ದೀನಿ. ಛೇ, ಏನು ನಡೀತದೆ ಅಲ್ಲಿ? ಆಲ್ ಓಕೆ? ಈ ಮೌರ್ಯ ಪ್ಲ್ಯಾನ್ ಮಾಡಿದ್ಮೇಲೆ ಎವ್ರಿಥಿಂಗ್ ವಿಲ್ ಬಿ ಓಕೆ. ಎಲ್ಲ ನನ್ನ ಪ್ಲ್ಯಾನ್ ಪ್ರಕಾರ ನಡೀತಿದೆ. ಹಾಗಾದರೆ ಇವತ್ತು ನಕ್ಷತ್ರನ ಸಾವು ಗ್ಯಾರಂಟಿ ಅಂತ ಆಯಿತು. ಗುಡ್ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸರ್, ಇವನೊಬ್ಬ ಸ್ಟಂಟ್ ಮಾಸ್ಟರ್. ಯಾವುದೂ ಕರೆಕ್ಟಾಗಿ ಹೇಳಲ್ಲ. ಏನಾದರೂ ಆಗಲಿ ನನಗೇನು. ಈ ಸಲ ನಕ್ಷತ್ರ ಸತ್ರೆ ನನಗೆ ನೆಮ್ಮದಿ. ನಕ್ಷತ್ರ ಪ್ಲೀಸ್ ಕಣ್ಬಿಡು, ಮಾತಾಡು. ನೋಡು, ನಾನು ಕರಿತಾ ಇದ್ದೀನಿ ನಕ್ಷತ್ರ, ನಿಮ್ಮಪ್ಪ ಕರಿತಾ ಇದ್ದೀನಿ. ಪ್ಲೀಸ್ ಕಣ್ಬಿಡು ನಕ್ಷತ್ರ. ಭೂಪತಿ, ಸ್ವಲ್ಪ ಬೇಗ ಹೋಗು ಭೂಪತಿ. ಇವಳನ್ನ ಉಳಿಸ್ಕೊಳ್ಳೇಬೇಕು ಭೂಪತಿ, ಪ್ಲೀಸ್. ಅಯ್ಯೋ ದೇವ್ರೆ,
ಯಾಕೆ ನನ್ನ ಕೂಸ್ಕಿಗೆ ಆಗ್ತಾ ಇದೆ? ನಕ್ಷತ್ರ ಕಣ್ಬಿಡು ಪ್ಲೀಸ್. ನಕ್ಷತ್ರ ನೋಡು, ನಕ್ಷತ್ರ ನನ್ನ ನೋಡು, ನಕ್ಷತ್ರ. ಹಲೋ, ಅದಕ್ಕೆ ನಾನು ಒಂಚೂರು ಎಮರ್ಜೆನ್ಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಹಲೋ, ಒಂದ್ ನಿಮಿಷ. ಭೂಪತಿ, ನಕ್ಷತ್ರ ಸಿಕ್ಕದ್ಲಾ? ಅದಕ್ಕೆ ನಕ್ಷತ್ರ ಸಿಕ್ಕಿದ್ಲು ಅದಕ್ಕೆ, ಆದ್ರೆ ಈ ಒಂದು ಪ್ರಾಬ್ಲಮ್ ಆಗಿದೆ, ನಾನು ನಿಮ್ಮ ಹತ್ರ ಮಾತಾಡೋಕ್ಕಾಗಲ್ಲ. ಅದಕ್ಕೆ ನಾನು ಆಮೇಲೆ ಫೋನ್ ಮಾಡ್ತೀನಿ ಪ್ಲೀಸ್. ಎಲ್ಲಿ ಹೋಗಿದ್ಲಂತೆ? ಇವಾಗ ಎಲ್ಲಿದ್ದೀರಾ ಇಬ್ರು? ಅದಕ್ಕೆ ನಾನು ಒಂಚೂರು ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ಅದಕ್ಕೆ ನಕ್ಷತ್ರಕ್ಕೆ ಒಂದು ತೊಂದರೆ ಆಗಿದೆ, ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದೀವಿ, ಅವ್ರ ತಂದೆನೂ ನಮ್ಮ ಜೊತೆನೇ ಇದ್ದಾರೆ. ಹಾಸ್ಪಿಟಲ್? ಭೂಪತಿ, ಏನ್ ಹೇಳ್ತಾ ಇದ್ಯಾ? ನಕ್ಷತ್ರಂಗೆ ಏನಾಯ್ತು? ಆ ಕ್ರಿಮಿನಲ್ ಏನಾದ್ರೂ ಮತ್ತೆ ಬಂದಿದ್ನಾ? ನಕ್ಷತ್ರ ಮೇಲೆ ಅಟ್ಯಾಕ್ ಮಾಡಿದ್ನಾ? ಅದಕ್ಕೆ ಇದನ್ನೆಲ್ಲ ನಾನು ವಿವರಣೆ ಕೊಡೋಷ್ಟು ಟೈಮ್ ಇಲ್ಲ. ಅದಕ್ಕೆ ಇನ್ನೇನು ಹಾಸ್ಪಿಟ್ಲ್ ಹತ್ರ ಬಂತು, ನಾನು ಅಡ್ಮಿಟ್ ಮಾಡ್ಬಿಟ್ಟು ನಾನೇ ನಿಮ್ಗೆ ಫೋನ್ ಮಾಡ್ತೀನಿ. ಬಾಯ್ 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 ಬಾಯ್. ಅತ್ತೆ, ಭೂಪತಿ, ಇನ್ನ ಎಷ್ಟು ದೂರ? ದಯವಿಟ್ಟು ಬೇಗ ಹೋಗು. ನಕ್ಷತ್ರ ಕಣ್ಬಿಡು ಪುಟ. ನಕ್ಷತ್ರ ನೋಡು, ನಾನು ಕರಿತೀನಿ, ಕಣ್ಬಿಡು. ಅತ್ತೆ, ಅತ್ತೆ, ಏನಾಯ್ತು? ಅತ್ತೆ, ಭೂಪತಿ ಕಾಲ್ ಮಾಡಿದ್ದೆ. ನಕ್ಷತ್ರಂಗೆ ಏನೋ ತೊಂದರೆ ಆಗಿದೆ ಅಂತೆ, ಅವಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾನಂತೆ. ವಾಟ್? ಇದು ಯಾವಾಗಾಯ್ತು? ಯು ಮೀನ್ ಅವಳ ಮನೇಲಿ ಇಲ್ವಾ? ಇಲ್ಲ ಅತ್ತೆ, ಅವಳು ಎಲ್ಲೋ ಹೋದ್ಲು. ಆಮೇಲೆ ಆ ಕ್ರಿಮಿನಲ್ ಬಗ್ಗೆ ಏನೋ ಕ್ಲೂ ಸಿಕ್ಕಿದೆ ಬಾ ಅಂತ ಭೂಪತಿಗೆ ಫೋನ್ ಮಾಡಿ ಕರೆದ್ಲು. ಅವನು ಹೋದ. ಈಗ ನೋಡಿದ್ರೆ ಅವಳಿಗೇನೋ ತೊಂದರೆ ಆಗಿದೆ, ಎಮರ್ಜೆನ್ಸಿ ಇಮ್ಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಗಾಡ್ ಡ್ಯಾಮ್ ದಿಸ್ ಗರ್ಲ್. ನನ್ನ ಮಗನ ಜೀವ ತಿನ್ನಕ್ಕೆ ಅಂತಾನೆ ಈ ಮನೆಗೆ ಬಂದಿರ್ಬೇಕು ಅವಳು. ಹೋಗ್ಬೇಡ ಅಂದಿದ್ ಕಡೆ ಹೋಗ್ತಾಳೆ, ಮಾಡಬೇಡ ಅಂದಿದ್ದನ್ನ ಮಾಡ್ತಾಳೆ. ಕೊನೆಗೆ ಅವಳ ಜೊತೆ ನನ್ನ ಮಗ ಒದ್ದಾಡಬೇಕು. ಇದೇ ಆಗೋಯ್ತು. ಏನಾಗ್ತಿದ್ಯೋ ಅಲ್ಲಿ? ಡಾಕ್ಟರ್, ಡಾಕ್ಟರ್, ಏನಾಯ್ತು? ಎಮರ್ಜೆನ್ಸಿ ಕೇಸು, ಪಾಯ್ಸನಸ್ ಗ್ಯಾಸ್ ಇನ್ಹೇಲ್ ಮಾಡಿದ್ದಾರೆ. ನೀವು ಗಾಬರಿ ಆಗ್ಬೇಡಿ, ಸ್ಟ್ರೆಚರ್ ಮೇಲೆ ಮಲಸಿ, ನಾನು ಡಾಕ್ಟರ್ಗೆ ಕಾಲ್ ಮಾಡ್ತೀನಿ. ಹಾ ಬೇಗ ಬೇಗ ಬೇಗ. ಯಾರು ಡಾಕ್ಟ್ರು? ಸ್ಪೆಷಲಿಸ್ಟ್ ಅವ್ರ ಹೆಸರೇನು? ಡಾಕ್ಟರ್ ಹರೀಶ್ ಅಂತ. ಡಾಕ್ಟರ್ ಹರೀಶ್. ಡಾಕ್ಟರ್ ಹರೀಶ್. ಕೂಬೇಡಿ, ನಾನು ಕರೀತೆ, ಇನ್ಫಾರ್ಮ್ ಮಾಡಿ. ಡಾಕ್ಟರ್ ಹರೀಶ್. ಡಾಕ್ಟರ್ ಹರೀಶ್ ಯಾರು? ಯಾರು? ಡಾಕ್ಟರ್, ನನ್ನ ಮಗಳು ವಿಷದ ಗಾಡಿ ಕುಡ್ದಿಯಾಳೆ. ತುಂಬ ಹೊತ್ತಿನ ಮಾತಾಡ್ತಿಲ್ಲ, ಪ್ರಜ್ಞೆ ಹೋಗಿದೆ. ದಯವಿಟ್ಟು ಬಂದು ಅವಳನ್ನು ಅಟೆಂಡ್ ಮಾಡಿ. ಹಾಂ, ಡಾಕ್ಟರ್ ಕಳಿಸ್ತೀನಿ ರೀ. ಸಿಸ್ಟರ್, ಇಮ್ಮಿಡಿಯೇಟಾಗಿ ಡಾಕ್ಟರ್ ಕುಲ್ದೀಪ್ ಅವ್ರನ್ನ ಬರೋಕ್ಕೆ ಹೇಳಿ. ಡಾಕ್ಟರ್, ನಾನು ನಿಮ್ಮನ್ನ ಬಂದು ನೋಡಿ ಅಂತ ಹೇಳಿದೆ, ನೀವೇ ಅವಳನ್ನ ನೋಡಬೇಕು. ಇಲ್ಲ, ನನಗೊಂದು ಎಮರ್ಜೆನ್ಸಿ ಕೇಸ್ ಇದೆ, ನಾನು ಅರ್ಜೆಂಟಾಗಿ ಹೋಗಲೇಬೇಕು. ನೋ, ನನ್ನ ಮಗಳಿಗೆ ಟ್ರೀಟ್ ಮಾಡಬೇಕು. ನೀವೇ ತಾನೇ ಮೈನ್ ಡಾಕ್ಟ್ರು. ಅವಳಿಗಲ್ಲಿ ಏನಾಗಿದೆ ಗೊತ್ತಿಲ್ಲ, ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟೆ ಬೇರೆಯವ್ರಿಗೆ ಟ್ರೀಟ್ ಮಾಡಬೇಕು. ಹಲೋ ಹಲೋ, ಏನ್ರಿ ಇದು? ಬಿಡ್ರಿ ಕಾಲರ್ನ. ನೋ, ನನ್ನ ಮಗಳಿಗೆ ಟ್ರೀಟ್ ಮಾಡಲಿಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಕಾಲರ್ ಬಿಡ್ರಿ. ಬಿಡಿ, ಕೈ ಬಿಡಿ. ಈಸ್ ಅ ಡಾಕ್ಟರ್. ಇವ್ರು ನನ್ನ ಮಗಳನ್ನ ಅಟೆಂಡ್ ಮಾಡಲ್ಲ ಅಂತಿದ್ದಾರೆ ಭೂಪತಿ. ಯಾವುದೋ ಜೂನಿಯರ್ ಡಾಕ್ಟರ್ಗೆ ಹೇಳ್ತಾರಂತೆ. ನನ್ನ ಮಗಳಿಗೆ ಬೆಸ್ಟ್ ಡಾಕ್ಟ್ರೇ ಬೇಕು. ಡಿಸೈಡ್ ಮಾಡೋ ಹಕ್ಕಿರೋದು ಅವ್ರಿಗೆ. ವಾಟ್ ಇಸ್ ರಾಂಗ್ ವಿತ್ ಯು? ಪೇಷಂಟ್ಗೆ ಟ್ರೀಟ್ ಮಾಡಲ್ಲ ಅಂತ ಹೊರಗಡೆ ಹೋಗಿ ಅಂದ್ರೆ ಏನ್ ಮಾಡ್ತೀರಾ ಅವಾಗ? ನೋನೋ, ನನ್ನ ಮಗಳಿಗೆ ಟ್ರೀಟ್ಮೆಂಟ್ ಆಗಲೇಬೇಕು. ಸಾರಿ ಡಾಕ್ಟರ್, ನೀವೇ ಹೋಗಿ ನೋಡಿ ದಯವಿಟ್ಟು ಪ್ಲೀಸ್. ಡಾಕ್ಟರ್ ಪ್ಲೀಸ್ ಪ್ಲೀಸ್ ಡಾಕ್ಟರ್, ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿದೆ. ಅವಳ ಹಾರ್ಟ್ ಬೀಟ್ ಗೊತ್ತಾಗ್ತಲ್ಲ, ಬ್ರೀತಿಂಗ್ ಗೊತ್ತಾಗ್ತಲ್ಲ. ಪ್ಲೀಸ್, ಯು ನೀಡ್ ಟು ಟ್ರೀಟ್ ಹರ್ ಅಂಡ್ ಐ ಆಮ್ ರಿಯಲಿ ಸಾರಿ ಫಾರ್ ದಿಸ್ ಇನ್ಕನ್ವೀನಿಯನ್ಸ್. ಓಕೆ ಓಕೆ, ನೋಡ್ತೀನಿ. ಅಯ್ಯೋ ದೇವ್ರೆ, ಇವ್ರು ಯಾಕೆ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ? ಒಂದು ಸಲ ಫೋನ್ ರಿಸೀವ್ ಮಾಡಿ ನನ್ನ ಮಗಳು ಆರಾಮಾಗಿದ್ದಾಳೆ ಅಂತ ಹೇಳ್ಬಾರ್ದಾನೆ. ನನ್ನ ಸಂಕಟ ಯಾಕೆ ಅವ್ರಿಗೆ ಅರ್ಥ ಆಗ್ತಿಲ್ಲ? ಇಲ್ಲ ಕಣೆ, ನಕ್ಷತ್ರಂಗೆ ಏನೋ ತೊಂದರೆ ಆಗಿದೆ. ಆ ಕ್ರಿಮಿನಲ್ ನನ್ನ ಮಗಳಿಗೆ ಏನೋ ತೊಂದರೆ ಕೊಟ್ಟಿದ್ದಾನೆ ಕಣೆ. ಅದಕ್ಕೆ ಇವ್ರು ನನ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನನ್ನ ಹತ್ರ ಮಾತಾಡ್ತಾ ಇಲ್ಲ. ನನ್ನ ಮಗಳಿಗೆ ಏನೋ ತೊಂದರೆ ಆಗಿದೆ ಕಣೆ. ಅದಕ್ಕೆ ಸಮಾಧಾನ, ಅದಕ್ಕೆ ಎಲ್ಲಿ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ. ಅದಕ್ಕೆ ನನ್ನ ಮಗಳಿಗೆ ಯಾಕೆ ಈ ತರ ಮಾಡ್ತಿದ್ಯಾ ದೇವ್ರೆ? ನಿನಗೆ ಕರ್ಣನೇ ಇಲ್ವಾ? ಹೆತ್ತವ್ರನ್ನ ಈ ತರ ಉಡ್ಸಿದ್ರೆ ನಿಂಗೆ ಏನ್ ಸಿಗತ್ತೆ ಹೇಳು?
ಅದಕ್ಕೆ ಪ್ಲೀಸ್ ಅದಕ್ಕೆ ಮನ್ಸನ್ನ ಸ್ವಲ್ಪ ಕಂಟ್ರೋಲಾಗಿ ತಗೊಳ್ಳಿ. ಅಣ್ಣ ಇನ್ನೂ ಏನು ಹೇಳಿಲ್ಲ, ಆಗ್ಲೇ ನೀವು ಈ ಥರ ಎಲ್ಲ ಯೋಚನೆ ಮಾಡಿದ್ರೆ ಹೇಗೆ? ಅವ್ರು ಹೇಳ್ತಾ ಇದ್ರು, ಹಂಗೆಲ್ಲ ಅರ್ಥ ಆಗತ್ತೆ ಕಣೆ. ಹೆತ್ತ ಕರಳಿಗೆ ಎಲ್ಲ ಗೊತ್ತಾಗತ್ತೆ. ನನ್ನ ಮಗಳಿಗೇನೋ ಆಗಿದೆ ಕಣೆ, ನನ್ನ ಮಗಳಿಗೇನೋ ಆಗಿದೆ, ನನ್ನ ಮಗಳಿಗೇನೋ ಆಗಿದೆ. ಆ ದೇವರ ಕರುಣೆನೇ ಇಲ್ಲ. 23 ವರ್ಷ ಆದ್ಮೇಲೆ ನನ್ನ ಮಗಳು ಸಿಕ್ಕಿದ್ಲು. ನನ್ನ ಮಗಳು ಸಿಕ್ಕಿದ್ಲಲ್ಲ ಅಂತ ಖುಷಿ ಪಡೋ ಭಾಗ್ಯನೇ ಕೊಡ್ಲಿಲ್ಲ ಕಣೆ. ಅವಳ ಜೊತೆ ಒಂದಿನೂ ಖುಷಿಯಾಗಿ ಬದುಕೋ ಭಾಗ್ಯನೂ ಕೊಡ್ಲಿಲ್ಲ. ಅವಳ ಜೊತೆ ಇರೋ ಭಾಗ್ಯನೂ ಕೊಡ್ಲಿಲ್ಲ. ಅವಳನ್ನ ನೋಡಕ್ಕಾಗಲ್ಲ, ಮನ್ಸು ಬಯಸಿದಾಗ ಅವಳ ಹತ್ರ ಮಾತಾಡಕ್ಕಾಗಲ್ಲ. ಮಕ್ಕಳಿದ್ದು ಇಲ್ಲೇ ಇರೋಳ ಥರ ಬದುಕ್ತಾ ಇದ್ದೀನಿ ಕಡೆ, ನಾನು ಬದುಕ್ತಾ ಇದ್ದೀನಿ. ಆ ದೇವರ ಕರುಣೆನೇ ಇಲ್ಲ ಕಣೆ, ಆ ದೇವರ ಕರುಣೆನೇ ಇಲ್ಲ. ಇಷ್ಟು ಸಾಲದು ಅಂತ ಈಗ ಅವನು ಯಾರೋ ಬಂದು ನನ್ನ ಮಗಳ ಜೀವದ ಜೊತೆ ಆಟ ಆಡ್ತಾ ಇದ್ದಾನೆ. ಯಾಕೆ ಹೀಗೆ ಮಾಡ್ತಿದ್ಯಾ? ನಾನೇನ್ ಮಾಡಿದ್ದೀನಿ ನಿನ್ಗೆ? ನಾನೇನ್ ಮಾಡಿದ್ದೀನಿ ನಿಂಗೆ? ಅದಕ್ಕೆಲ್ಲ ಇದು ಸಮಯ ಅಲ್ಲ. ಅದಕ್ಕೆ ನೀವು ಈ ಥರ ಎಲ್ಲ ಮಾತಾಡಬಾರ್ದು. ನಾನು ನನ್ನ ಮಗಳನ್ನ ನೋಡಬೇಕು. ನಾನು ನನ್ನ ಮಗಳನ್ನ ನೋಡಬೇಕು. ಅದಕ್ಕೆ 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 ನಿಂತ್ಕೊಳ್ಳಿ. ಅದಕ್ಕೆ 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 ಎಲ್ಲಿ ಹೋಗ್ತೀರಿ? ಅವಳು ಎಲ್ಲಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ಅಣ್ಣ ಕಾಲ್ ಮಾಡೋವರೆಗೂ ನಾವು ವೆಯ್ಟ್ ಮಾಡಲೇಬೇಕು. ಅದಕ್ಕೆ ಬೇರೆ ವಿಧಿ ಇಲ್ಲ.